ಆ ಯುವಕನ ಕೈಯಲ್ಲಿ ಬಂದೂಕಾಗಲಿ ಅಥವಾ ಯಾವುದೇ ಶಸ್ತ್ರಾಸ್ತ್ರಗಳಾಗಲಿ ಇರಲಿಲ್ಲ. ಇದ್ದುದು ಕೇವಲ ಕೆಲವು ಕರಪತ್ರಗಳು ಮಾತ್ರ. ಆದರೂ ಆ ಕರಪತ್ರಗಳ ಮೇಲೆ ಬರೆದಿದ್ದ ಪದಗಳಿಂದ ಬ್ರಿಟಿಷ್ ಆಡಳಿತವು ಎಷ್ಟು ಭಯಭೀತವಾಗಿತ್ತೆಂದರೆ ಆ ಯುವಕನನ್ನು ಗುಂಡಿಕ್ಕಿ ಕೊಂದೇ ಬಿಡಲಾಯಿತು. 1942 ಆಗಸ್ಟ್ 9ರಂದು ದೇಶಾದ್ಯಂತ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭವಾಯಿತು. ಚಳುವಳಿಯನ್ನು ಹತ್ತಿಕ್ಕಲು ಹೊರಟಿದ್ದ ಬ್ರಿಟಿಷರು ಆರಂಭಿಕ ಪ್ರಯತ್ನಗಳಲ್ಲಿ ಗುರಿಯಿಟ್ಟುಕೊಂಡ ಪ್ರಮುಖ ನಾಯಕರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೂಡ ಒಬ್ಬರು. ಆಗಸ್ಟ್ 8ರಂದು ಮುಂಬೈನ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಪಟೇಲ್ ಒಂದು ರೋಮಾಂಚನಕಾರಿ ಭಾಷಣ ಮಾಡಿ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತೆ ಜನರಿಗೆ ಕರೆ ನೀಡಿದ್ದರು. ಚಳುವಳಿಯ ನಾಯಕರನ್ನು ಬಂಧಿಸುವುದು ಖಚಿತ ಎಂದು ಅವರು ನಿರೀಕ್ಷಿಸಿದ್ದರು. ಆದ್ದರಿಂದ ಅವರು ಜೈಲಿಗೆ ಹೋದ ನಂತರವೂ ಚಳುವಳಿ ನಿಲ್ಲದ ರೀತಿಯಲ್ಲಿ ಸಿದ್ಧತೆ ನಡೆಸಿದ್ದರು. ಆಗಸ್ಟ್ 9ರಂದು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಬ್ರಿಟಿಷರು ಸರ್ದಾರ್ ಪಟೇಲ್ ಅವರನ್ನು ಬಂಧಿಸಿ ಅಹಮದ್ನಗರ ಕೋಟೆಯಲ್ಲಿ ಇರಿಸಿದರು. ಆದರೆ ಅವರ ಬಂಧನದೊಂದಿಗೆ ಚಳುವಳಿ ನಿಲ್ಲಲಿಲ್ಲ, ಬದಲಾಗಿ ಅದು ತೀವ್ರಗೊಂಡಿತು. ಗುಜರಾತ್ನಲ್ಲಿ ವಿದ್ಯಾರ್ಥಿಗಳು ಸ್ವಾತಂತ್ರ್ಯದ ಪಂಜನೆತ್ತಿದರು. ರಹಸ್ಯ ಗುಂಪುಗಳನ್ನು ರಚಿಸಲಾಯಿತು, ಕರಪತ್ರಗಳನ್ನು ಮುದ್ರಿಸಲಾಯಿತು ಮತ್ತು ಬ್ರಿಟಿಷರ ವಿರುದ್ಧ ದಂಗೆ ಏಳಬೇಕೆಂಬ ಸಂದೇಶವನ್ನು ಹಳ್ಳಿಯಿಂದ ಹಳ್ಳಿಗೆ ರವಾನಿಸಲಾಯಿತು. ಈ ಯುವಕರಲ್ಲಿ ಒಬ್ಬರು ರಮಣಭಾಯ್ ಪುರುಷೋತ್ತಮ ಭಾಯ್ ಪಟೇಲ್. ಅವರು ಯಾವುದೇ ದೊಡ್ಡ ನಾಯಕರಾಗಿರಲಿಲ್ಲ, ಬದಲಿಗೆ 20 ಅಥವಾ 22 ವರ್ಷ ವಯಸ್ಸಿನ ವಿದ್ಯಾರ್ಥಿಯಾಗಿದ್ದರು. ಮನೆಯಿಂದ ಹೊರಡುವ ಮೊದಲು ಅವರು ತಮ್ಮ ಸಹೋದರನ ಬಳಿ, ನಾನು ಹಿಂತಿರುಗದಿದ್ದರೆ ದಯವಿಟ್ಟು ನನ್ನ 1 ವರ್ಷದ ಮಗನನ್ನು ನೋಡಿಕೊಳ್ಳಿ ಎಂದು ಹೇಳಿದ್ದರು. ಬಳಿಕ ಅವರು ತಮ್ಮ ಸಹಚರರೊಂದಿಗೆ ಹಳ್ಳಿಯಿಂದ ಹಳ್ಳಿಗೆ ಬರಿಗಾಲಿನಲ್ಲಿ ಅಲೆದಾಡಿದರು, ಕರಪತ್ರಗಳನ್ನು ವಿತರಿಸಿದರು ಮತ್ತು ಜನರನ್ನು ಕ್ವಿಟ್ ಇಂಡಿಯಾ ಚಳುವಳಿಗೆ ಸೇರಲು ಒತ್ತಾಯಿಸಿದರು. ಆಗಸ್ಟ್ 18, 1942 ಸಂಜೆ ರಮಣಭಾಯ್ ಮತ್ತು ಅವರ ಸಂಗಡಿಗರು ಅಡಾಸ್ ರೈಲು ನಿಲ್ದಾಣಕ್ಕೆ ಬಂದರು. ಅದಾಗಲೇ ಬ್ರಿಟಿಷ್ ಪೊಲೀಸರು ಅವರನ್ನು ಬೆನ್ನಟ್ಟುತ್ತಿದ್ದರೆಂದು ಅವರಿಗೆ ತಿಳಿದಿರಲಿಲ್ಲ. ಪ್ರಯಾಣಿಕರ ನಡುವೆ ಕರಪತ್ರಗಳನ್ನು ವಿತರಿಸಲು ಪ್ರಾರಂಭಿಸಿದ ತಕ್ಷಣ ಪೊಲೀಸರು ಇಡೀ ನಿಲ್ದಾಣವನ್ನು ಸುತ್ತುವರೆದು ಅವರಿಗೆ ಶರಣಾಗುವಂತೆ ಆದೇಶಿಸಿದರು. ಆದರೆ ಮಣಿಯಲು ನಿರಾಕರಿಸಿದ ಅವರೆಲ್ಲ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷ್ ಆಳ್ವಿಕೆಗೆ ಧಿಕ್ಕಾರ ಎಂದು ಜೋರಾಗಿ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಇದರ ನಂತರ ಬ್ರಿಟಿಷರು ನಿರಾಯುಧ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿದರು. ರಮಣಭಾಯ್ ರೈಲ್ವೆ ಹಳಿಗಳ ಬಳಿ ಬಿದ್ದರು ಮತ್ತು ಅಡಾಸ್ನ ಮಣ್ಣಿನಲ್ಲಿ ಅವರ ರಕ್ತದ ಕಲೆಯಾಯಿತು. ಅವರ 4 ಸಹಚರರು ಕೂಡ ಅವರ ಪಕ್ಕದಲ್ಲಿಯೇ ಬಿದ್ದರು. ಸ್ವಾತಂತ್ರ್ಯದ ಸಂದೇಶವನ್ನು ಹರಡಿದ್ದು ಅವರು ಮಾಡಿದ ಏಕೈಕ ಅಪರಾಧವಾಗಿತ್ತು. ಅಡಾಸ್ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಘಟನೆಯನ್ನು ಕ್ವಿಟ್ ಇಂಡಿಯಾ ಚಳುವಳಿಯ ಅಸಂಖ್ಯಾತ ತ್ಯಾಗಗಳಲ್ಲಿ ಇಂದಿಗೂ ಸ್ಮರಿಸಲಾಗುತ್ತದೆ. ಸ್ವಾತಂತ್ರ್ಯದ ಜ್ವಾಲೆ ನಂದಿ ಹೋಗದಂತೆ ದೇಶದ ಯುವಕರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಕ್ಷಣವದು. ಅದು ಯುದ್ಧವಲ್ಲ, ಮುಗ್ಧತೆಯ ಕಗ್ಗೊಲೆಯಾಗಿತ್ತು.